ಅಲ್ಲಿ ನೋಡ ಜಾನಿ ಬಾಯ್ ಬರುವ ಸ್ಟೈಲು. ಏನ್ರೋ ಏನೋ ನನ್ನ ಬಗ್ಗೆನೇ ಮಾತಾಡ್ತಿರೋ ಹಾಗಿದೆ. ನಿಮ್ ಬಗ್ಗೆ ಯಾರು ಮಾತಾಡ್ತಾ ಇರೋದು ಜಾನಿ ಬಾಯ್? ನಿಮ್ ಲೆವೆಲ್ ಅಲ್ಲಿ ನಮ್ ಲೆವೆಲ್ ಅಲ್ಲಿ ಇದು ಮರ್ಯಾದೆ ಅಂದ್ರೆ ಮರ್ಯಾದೆಗೆ ಜಾನಿ ಬಾಯ್ ಅದಿದ್ದವರು ಮಾತಾಡ್ತಾರೆ. ಎಂತದ್ದು ಇದು ಜಾನಿ ಬಾಯ್, ಇವತ್ತು ಹೊಸ ಡ್ರೆಸ್ ಹಾಕೊಂಡು ಬಂದಿದ್ದೀರಾ? ಇವತ್ತು ಮುಖದಲ್ಲಿ ಯಾವಾಗಲಿಗಿಂತ ಡಬಲ್ ಕಳೆ ಕಾಣ್ತಾ ಉಂಟು. ಥ್ಯಾಂಕ್ ಯು ವೆರಿ ಮಚ್. ಎಂತದ ಹೇಳಿ ಮಾರ್ರೆ, ಡ್ರೆಸ್ ಮಾತ್ರ ಕಂಡಾಬಟ್ಟೆ ಚಂದ ಉಂಟು. ಅಲ್ಲ, ಇದನ್ನು ಟಿಚ್ ಮಾಡಿದವರು ಯಾರು? ಲೈಕ್ ಇಟ್ ಜಾನಿ ಬಾಯ್, ಇದು ನಿಮಗೆ ಹೊಲಿಸಿ ಕೊಟ್ಟವರು ಯಾರಪ್ಪ? ಮತ್ಯಾರು? ನಮ್ಮ ಫ್ಯಾಷನ್ ಡಿಸೈನರ್ ಪುಟ್ಟಮಲ್ಲಿ ಅವರು. ಹೊಸ ಟ್ರೆಂಡ್ ಸೆಟ್ ಮಾಡುವ ನಮ್ಮನೆ ಉಂಟಪ್ಪ. ಬೋಲ್ ಮಂಡೆ, ಇಲ್ಲಿ ಬಾನ ಇವರ ಏರ್ ಕಂಡೀಷನ್ ಡ್ರೆಸ್ ನೋಡ. ಯಾಕ್ರೋ ನಗ್ತಿದ್ರಲ್ಲೇ? ನಿಮ್ಮ ಡ್ರೆಸ್ಸಿನ ಡಿಸೈನ್ ನೋಡಿ ನೆಗಡ್ಲಿಕ್ಕೆ ಬಂತಪ್ಪ. ನನ್ನ ಡ್ರೆಸ್ ಡಿಸೈನ್ ನೋಡಿ ನಿನ್ ನಗು ಬರುತ್ತಾ? ಜಾನಿ ಬಾಯ್, ಈಗ ಮುಂದೆಯಿಂದ ಶರ್ಟ್ ತರ ಇದೆ, ಹಿಂದೆಯಿಂದ ಲೇಡೀಸ್ ಬ್ಲೌಸ್ ತರ ಇದೆ. ಅಲ್ಲಿ ನೋಡ ಜಾನಿ ಬಾಯ್ ಬರುವ ಸ್ಟೈಲು. ಏನ್ರೋ ಏನೋ ನನ್ನ ಬಗ್ಗೆನೇ ಮಾತಾಡ್ತಿರೋ ಹಾಗಿದೆ. ನಿಮ್ ಬಗ್ಗೆ ಯಾರು ಮಾತಾಡ್ತಾ ಇರೋದು ಜಾನಿ ಬಾಯ್? ನಿಮ್ ಲೆವೆಲ್ ಅಲ್ಲಿ ನಮ್ ಲೆವೆಲ್ ಅಲ್ಲಿ ಇದು ಮರ್ಯಾದೆ ಅಂದ್ರೆ ಮರ್ಯಾದೆಗೆ ಜಾನಿ ಬಾಯ್ ಅದಿದ್ದವರು ಮಾತಾಡ್ತಾರೆ. ಎಂತದ್ದು ಇದು ಜಾನಿ ಬಾಯ್, ಇವತ್ತು ಹೊಸ ಡ್ರೆಸ್ ಹಾಕೊಂಡು ಬಂದಿದ್ದೀರಾ? ಇವತ್ತು ಮುಖದಲ್ಲಿ ಯಾವಾಗಲಿಗಿಂತ ಡಬಲ್ ಕಳೆ ಕಾಣ್ತಾ ಉಂಟು. ಥ್ಯಾಂಕ್ ಯು ವೆರಿ ಮಚ್. ಎಂತದ ಹೇಳಿ ಮಾರ್ರೆ, ಡ್ರೆಸ್ ಮಾತ್ರ ಕಂಡಾಬಟ್ಟೆ ಚಂದ ಉಂಟು. ಅಲ್ಲ, ಇದನ್ನು ಟಿಚ್ ಮಾಡಿದವರು ಯಾರು? ಲೈಕ್ ಇಟ್ ಜಾನಿ ಬಾಯ್, ಇದು ನಿಮಗೆ ಹೊಲಿಸಿ ಕೊಟ್ಟವರು ಯಾರಪ್ಪ? ಮತ್ಯಾರು? ನಮ್ಮ ಫ್ಯಾಷನ್ ಡಿಸೈನರ್ ಪುಟ್ಟಮಲ್ಲಿ ಅವರು. ಹೊಸ ಟ್ರೆಂಡ್ ಸೆಟ್ ಮಾಡುವ ನಮ್ಮನೆ ಉಂಟಪ್ಪ. ಬೋಲ್ ಮಂಡೆ, ಇಲ್ಲಿ ಬಾನ ಇವರ ಏರ್ ಕಂಡೀಷನ್ ಡ್ರೆಸ್ ನೋಡ. ಯಾಕ್ರೋ ನಗ್ತಿದ್ರಲ್ಲೇ? ನಿಮ್ಮ ಡ್ರೆಸ್ಸಿನ ಡಿಸೈನ್ ನೋಡಿ ನೆಗಡ್ಲಿಕ್ಕೆ ಬಂತಪ್ಪ. ನನ್ನ ಡ್ರೆಸ್ ಡಿಸೈನ್ ನೋಡಿ ನಿನ್ ನಗು ಬರುತ್ತಾ? ಜಾನಿ ಬಾಯ್, ಈಗ ಮುಂದೆಯಿಂದ ಶರ್ಟ್ ತರ ಇದೆ, ಹಿಂದೆಯಿಂದ ಲೇಡೀಸ್ ಬ್ಲೌಸ್ ತರ ಇದೆ. ಡಾರ್ಲಿಂಗ್, ವಾವ್ ಜಾನಿ, ಯಾವ್ದಿದೆ ಶರ್ಟ್? ಯಾವ್ದು ತಗೊಂಡ್ರಿ? ತಗೊಳಕ್ ಅವ್ರ ಕಾಸಲ್ಲಿದ್ದದ ಬಿಡಿ, ಯಾವ್ದೋ ಒಂದು ಓಸಿ ಹಾಕೊಂಡ್ ಬಂದಿರ್ತಾರೆ. ರೀ ಇದು ಓಸಿ ಶರ್ಟ್ ಅಲ್ಲ ರೀ, ಪುಟ್ಟಮಲ್ಲಿ ಅವ್ರು ನನಗೋಸ್ಕರ ಡಿಸೈನ್ ಮಾಡಿರೋ ಹೊಸ ಶರ್ಟ್. ಚಕ್ರೇಶ್ವರ, ನನ್ನ ಕನ್ಸು ಬಿರ್ನ ನನ್ಸಂಗ್ ಮಾಡ್ಬಿಡಪ್ಪ. ಮಧುರ ಅವ್ರ ಪಾಲಕ ನಾನೇ ಸೂಪರ್ ಹೀರೋ ಆಗಬೇಕು. ಬಾಬಣ್ಣ, ಯಾನ ಇದು ಪಾಪರ್ ಹೀರೋ ಅಂತ ಇದೀರಿ? ಅದು ಪಾಪರ್ ಹೀರೋ ಅಲ್ಲ ಕಮ್ಮೆ, ಸೂಪರ್ ಹೀರೋ. ಹಿಡಿದ್ರೆ ಚಾಡ. ನೀವು ಸೂಪರ್ ಹೀರೋ ನೋಡಿದ್ರಿಯಾ? ನೋಡದೆ ನಮ್ಮೆ, ನಿನ್ನ ಎದುರು ನಿಂತಿಲ್ವಾ? ಶ್ರೀರಾಮ, ನೀವು ಸೂಪರ್ ಹೀರೋವಾ? ಇದಕ್ಕಮ್ಮೆ ಪಟ್ಟಿ ಅಲ್ಲಿ ಕಿಸಿತಾ ಇದೆ. ನಾನು ನಿನ್ ಕಣ್ಗ ಸೂಪರ್ ಹೀರೋ ತರ ಕಾಣ್ತಾ ಇಲ್ವಾ? ಬಾಬಣ್ಣ, ನೀವೆಲ್ ಸೂಪರ್ ಹೀರೋ ತರ ಕಂಡಿರಿ? ಸೂಪರ್ ಹೀರೋ ಬರೋದು ರಾತ್ರಿ ಹೊತ್ತಲ್ಲಿ ಮಾತ್ರ. ಬಾಯ್ ಬಾಯ್. ಏನ್ ಡಾರ್ಲಿಂಗ್, ಇವತ್ತು ಇಷ್ಟೊಂದು ಖುಷಿಯಾಗಿದ್ಯಾ? ಯಾಕೆ ಖುಷಿಯಾಗಿರ್ಬಾರ್ದಾ? ಗಿಡ ಚೆನ್ನಾಗಿದ್ರೆ ತಾನೆ ಹೂ ಚೆನ್ನಾಗಿರೋದು. ನೀನ್ ಖುಷಿಯಾಗಿದ್ರೆ ತಾನೆ ನಾನ್ ಖುಷಿಯಾಗಿರೋದು ಅಂದೆ. ಇದ್ರಿಂದಾನೇ ಗೊತ್ತಾಗುತ್ತೆ ನೀವು ನನ್ನಿಂದ ಖುಷಿಯಾಗಿದ್ದಾರೆ ಹೊರತು ನಿಮ್ಮಿಂದ ನಾನ್ ಖುಷಿಯಾಗಿಲ್ಲ ಅಂತ. ನಿಂಗೆ ಯಾಕೆ ಹೀಗೆ ಮಾತಾಡ್ತಿದ್ಯಾ? ನೀನ್ ಖುಷಿಯಾಗಿರ್ಬೇಕು ಅಂತ ತಾನೇ ನಾನು ಇಷ್ಟೆಲ್ಲ ಮಾಡ್ತಿರೋದು. ನೀವ್ ಮಾಡ್ಬೇಕಾಗಿರೋದು ಇದನ್ನೆಲ್ಲ ಜಾನಿ. ಎಲ್ಲ ಗಂಡಸ್ರ ತರ ಆಚೆ ಹೋಗಿ ದುಡಿಬೇಕು, ನನ್ನ ಸಾಕ್ಬೇಕು, ಆಗ ನಾನ್ ಖುಷಿಯಾಗಿರ್ತೀನಿ. ಡಾರ್ಲಿಂಗ್, ಎಲ್ಲಾ ಗಂಡಸರು ಹೊರಗಡೆ ಹೋಗಿ ದುಡಿಯೋ ಹಾಗಿದ್ದಿದ್ರೆ ಇವತ್ತು ನಳ ಮಹಾರಾಜನಂತ ಅಡಿಗೆ ಭಟ್ಟ ಇರ್ತಿರ್ಲಿಲ್ಲ. ನೀವ್ ಹೆಂಗಸರು ಎಷ್ಟೇ ರುಚಿಯಾಗಿ ಶುಚಿಯಾಗಿ ಅಡಿಗೆ ಮಾಡಿದ್ರು ರುಚಿಗೆ ಮೊದಲು ಬರೋ ಹೆಸರೇ ನಳ ಮಹಾರಾಜಂದು. ಇದು ಗಂಡಸರು ಟ್ಯಾಲೆಂಟ್. ಇಂಥ ಮಾತುಗಳನ್ನ ನಾನು ತುಂಬಾ ಕೇಳಿದ್ದೀನಿ. ಅದೇನೋ ಹೇಳ್ತಾರಲ್ಲ, ಪೆನ್ಸಿಲಲ್ಲಿ ಬರೆಯಕ್ ಆಗದಿರೋರು ಲೆಡ್ಡೆ ಸರಿ ಇಲ್ಲ ಅಂದ್ರಂತೆ. ಹಾಗಾಯ್ತು ನಿಮ್ ಕತೆ. ಆಮೇಲೆ ಪುಟ್ಮಲಿ ಯಾರು ಮಾಡ್ತಾ ಇದ್ದಾನೆ? ಬಾಬಣ್ಣ ಕಾಣಿಸ್ತಾ ಇಲ್ವಾ? ಇಂಗ್ಲಿಷ್ ರಾಡಿ ಮಾಡ್ತಾವ್ನಿ. ಅದು ರಾಡಿ ಎಲ್ಲ ಕಮ್ಮೆ, ತಡಿ ಹಿಡಿದ್ರೆ ಚಾಡ. ಅದೇ ಕಮ್ಮೆ ಪುಟ್ಮಲಿ, ನೀ ಏನ್ ಮಾಡ್ತೀನಿ ಅಂತ ನಿನಗೆ ಗೊತ್ತಿಲ್ಲ. ಇನ್ನು ಇಂಗ್ಲಿಷ್ ಕಲ್ತ್ಕೊಂಡು ಆಕ್ಸ್ಫರ್ಡ್ ಯೂನಿವರ್ಸಿಟಿಗೆ ಇಂಗ್ಲಿಷ್ ಟೀಚರ್ ಅದಯ.
ಹಂಗಲ್ಲ ಬಾಬಣ್ಣ, ನಾನು ಇಂಗ್ಲಿಷ್ ಕಲಿತಾ ಇರೋದು ನನ್ಗೋಸ್ಕರ ಅಲ್ಲ. ನಾನು ಇಂಗ್ಲಿಷ್ ಕಲ್ತಿದ್ರೆ ಮುಂದೆ ನಮ್ ಗುಟ್ಟ ಕೂಸ್ ಹೇಳ್ಕೊಡ್ಬೋದಲ್ಲ, ಅದಕ್ಕೆ. ಆಮೇಲೆ ಪುಟ್ಮದಿ ನಿನ್ನ ಮನಸ್ಸನ್ನು ಕೂಸ್ ಮಾಡ್ಕೋಬೇಕು ಅನ್ನೋ ಆಸೆ ಅದಲ್ಲ. ನೀನು ನನಗೆ ಸಹಕಾರ ಕೊಡದೇ ಇರೋದು ನೋಡಿ ಸರ್ಕಾರ ಮಾಡಿರೋ ಭಾಗ್ಯಗಳೆಲ್ಲ ಫ್ಲಾಪ್ ಆಯ್ತಲ್ಲ, ಹಂಗ ನನಗೂ ಮಕ್ಕಳ ಭಾಗ್ಯ ಇಲ್ಲ ಅನ್ಕೊಂಡಿದ್ದಿ. ಮಾಯ್ಕೊರ ಏನಿದು ಅಪಸ್ವನ? ಎಲ್ರ ತರ ನಮಗೂ ಮಕ್ಕಳು ಮಾಡ್ಕೋಬೇಕು ಅನ್ನೋ ಆಸೆ ಇರುತ್ತೆ ಬಾಬಣ್ಣ. ಆದ್ರೆ ನಮ್ ಬಾಬೂಸಿ ದೊಡ್ಡವನಲ್ಲಿ ಅಂತ ಕಾಯ್ತೀವನಿ. ಆಮೇಲೆ ಪುಟ್ಮದಿ ನಿನ್ನ ಮಾತು ಕೇಳಿ ಚಾನೇ ಸಂತೋಷ ಆಯ್ತು ಬಿಡಮ್ಮೆ. ಅದಕ್ಕೆ ನಿನಗೋಸ್ಕರ ಯಾಂತಂದೆ ನೀನು ನೋಡಿಲಿ. ಟಂಟಣ. ರುದ್ರಾಕ್ಷಿ, ಇದು ಅಂದ್ರೆ ನಂಗೆ చాలా ಇಷ್ಟ. ಥ್ಯಾಂಕ್ ಯು ಹೇಳಿದ್ರೆ ಚಾಡ. ಆದರೆ ಇದು ನಿನಗಲ್ಲ, ಮಧುರ ಅವ್ರಿಗೆ. ಮತ್ತೆ ಸಂತೋಷ್ರಿ ನೀವು ಇಟ್ಕೊಳತ್ತಾನ. ಒಮ್ಮೆ ಪುಟ್ಮನಿ ಪಾಪ ಮಾಡ್ಕೋಬೇಡಕ್ಕಮ್ಮೆ. ಇದು ಮಧುರ ಅವ್ರಿಗಾದ್ರೆ ಇದು ನಿಂಗೆ. ನಂಗೆ ಗೊತ್ತಿತ್ತು ನಮ್ಮ ಬಾಬಣ್ಣ ಆಡ್ಕೊಳ್ಳಿ ಆಡ್ತಾವ್ರೆ ಅಂತ. ಆಮೇಲೆ ಪುಟ್ಮಲಿ ನೊಕ್ಕಿ ಸಾಕಮ್ಮೆ. ಈಗ ನಿನ್ನಿಂದ ಒಂದು ಕೆಲಸ ಆಗ್ಬೇಕಿತ್ತಲ್ಲ. ಅದೇನು ಅಂತ ಹೇಳಿ ಬಾಬಣ್ಣ, ನಿಮ್ಮ ಮಾತನ್ನ ಯಾವತ್ತಾರು ಮೀರಿವ್ನಾ? ಆಮೇಲೆ ಪುಟ್ಮಲಿ ಮಧುರ ಅವರು ಫೋನ್ಲಿ ಯಾರ ಜೊತೆಗೋ ನನಗೆ ರುದ್ರಾಕ್ಷಿ ಇಷ್ಟ ಅನ್ನೋದನ್ನ ನಾನು ಕೇಳಿಸ್ಕೊಂಡು ಕಮ್ಮಿ. ಅದಕ್ಕೆ ನೇಪಾಳದಲ್ಲಿ ನನ್ನ ಫ್ರೆಂಡ್ ಇದ್ದ, ಅವನು ಹೇಳ್ಬಿಟ್ಟು ತರಿಸ್ಕೊಂಡು ಕೊಡಿ, ಬಿರ್ಬಿರ್ ಹೋಗಿ ಅವ್ರು ಕೊಟ್ಬಿಟ್ಟು ಬರ್ತೀನಿ. ನಾವೇ ಹೋಗಿ ಅಲ್ಲಿ ಕೊಟ್ರೆ ಮಜಾ ಇರಲ್ಲ ಕಮ್ಮಿ. ಅವ್ರನ್ನ ಇಲ್ಲಿ ಕರ್ಸ್ಬಿಟ್ಟು ಕೊಟ್ರೆ ಶಾನೆ ಖುಷಿ ಪಡ್ತಾರೆ. ಹಂಗೆ ನಾವು ಅವ್ರ ಜೊತೆ ನಾಲ್ಕು ಮಾತಾಡ್ದಂಗೆ ಇರ್ತದೆ. ತಕ ಫೋನ್ ಮಾಡಿ ಕರ್ಸು. ಆಮೇಲೆ ಪುಟ್ಮನಿ ಒಂದು ಮಾತು ಕಮ್ಮಿ, ಗಿಫ್ಟ್ ಕೊಡ್ತೀವಿ ಅಂತ ಹೇಳು, ಆದರೆ ಯಾರು ಗಿಫ್ಟ್ ಕೊಡ್ತೀವಿ ಅಂತ ಹೇಳ್ಬೇಡ. ಇಲ್ಲಿ ಕೊಟ್ಟಾಗ ಅವ್ರಿಗೆ ಸರ್ಪ್ರೈಸ್ ಆಯ್ತದೆ. ಆಮೇಲೆ ಪುಟ್ಮನಿ ಇನ್ನೊಂದು ಮಾತು ಕಮ್ಮಿ, ಅಣ್ಣಪ್ಪನವ್ರ ಮಾತ್ರ ಜೊತೆ ಕರ್ಕೊಂಬರಬೇಡ ಅಂತ ಹೇಳು. ಅಯ್ಯಪ್ಪ ಬಂದರೆ ಕೆಲಸ ಕೆಟ್ಟೋಯ್ತದೆ. ಫೋನ್ ಬಂದರೆ ಸಾಕು ಗಂಟೆಗಟ್ಟಲೆ ಮಾತಾಡ್ತಾ ಕೂತ್ಬಿಡ್ತಾಳೆ. ನನಗಾಗಲ್ಲಪ್ಪ, ನಾನು ಹೋಗಿ ಮಲಗ್ತೀನಿ. ಅಲೋ ಮಧುರ ಅವ್ರೆ. ಹೇಳಿ ಪುಟ್ಮಲ್ಲಿ ಅವರೇ. ನಾವು ನಿಮ್ಗೋಸ್ಕರ ಒಂದು ಗಿಫ್ಟ್ ತಗೊಂಬಂದಿವಿ. ಏನಿ ನಂಗೋಸ್ಕರ ಗಿಫ್ಟ್ ತಂದಿದ್ದೀರಾ? ಯಾಕೆ? ಫೋನಲ್ಲೆಲ್ಲ ಹೇಳಕ್ಕಾಗಲ್ಲ. ನೀವು ನಮ್ಮ ಮಟ್ಟಿಗೆ ಬಂದ್ರೆ ಗೊತ್ತಾಯ್ತದೆ. ಖಂಡಿತವಾಗ್ಲೂ ಬರ್ತೀನಿ. ಬರ್ಬೇಕಾದ್ರೆ ನೀವು ಒಬ್ರೇ ಬನ್ನಿ, ಚಂದನವ್ರನ್ನ ಕರ್ಕ ಬರ್ಬೇಡಿ. ಅವ್ರು ಬಂದ್ರೆ ಎಲ್ಲ. ಹಲೋ ಹಲೋ. ಆಮೇಲೆ ಪುಟ್ಮಲಿ ನಿಂಗೆ ಯಾರು ತಮ್ಮ ಹೆಂಗೆ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ ಅಲ್ವಾ? ಬಾಬಣ್ಣ ನೀವೇ ಅಲ್ವಾ ಯೋದದು, ಚಂದನವ್ರು ಬಂದ್ರೆ ಎಲ್ಲ ಹಾಳಾಗೋಯ್ತದೆ ಅಂತ. ನಾನು ನಿಂತ ಹೇಳಿದ್ದಿ ಕಮ್ಮೆ, ಅವ್ರ ತಮ್ಮ ಹೇಳು ಅಂತ ಹೇಳಿದ್ನ. ನಿಮ್ದು ಹೆಂಗ್ ನಡ್ಕೋಬೇಕು ಅಂತಾನೆ ನನಗೆ ಗೊತ್ತಾಗಲ್ಲ. ಜಾನಿ, ನಾನು ಪುಟ್ಮಲ್ಲಿ ಅವ್ರ ಮನೆಗೆ ಹೋಗ್ಬಿಟ್ಟು ಬರ್ತೀನಿ. ಡಾರ್ಲಿಂಗ್, ನಾನು ಫ್ರೀ ಆಗಿದ್ದೀನಿ, ನಾನು ಬಂದ್ಬಿಡ್ತೀನಿ. ಹೇಗೆ ಪುಟ್ಮಲ್ಲಿ ಅವ್ರು ನೋಡ್ದಾಗುತ್ತೆ, ಅಂದ್ರೆ ಗೌಡ್ರು ಮೀಟ್ ಮಾಡ್ದಾಗುತ್ತೆ ಅಂದೆ. ಏನು ಬೇಡ, ಪುಟ್ಮಲ್ಲಿ ಅವರು ನಿಮ್ಮನ್ನ ಕರ್ಕೊಂಡು ಬರಬಾರ್ದು ಅಂತ ಹೇಳಿದ್ದಾರೆ. ಪುಟ್ಮಲ್ಲಿ ಅವ್ರು ಹಾಗೆ ಹೇಳಿದ್ರ? ನಾನು ಇದನ್ನ ನಂಬಲ್ಲ. ನೀವು ನಂಬಲೇಬೇಕು, ಯಾಕಂದ್ರೆ ಅವ್ರು ಹೇಳಿರೋದೇ ಹಾಗೆ. ಅವ್ರು ಹೀಗೆ ಹೇಳಿದಾರೆ ಅಂದ್ರೆ ಮೋಸ್ಟ್ಲಿ ನನ್ನ ಜೊತೆ ಪರ್ಸನಲ್ ಆಗಿ ಮಾತಾಡ್ಬೇಕು ಅನ್ಸುತ್ತೆ. ಪರ್ಸನಲ್ ಆಗ? ಇದುವರೆಗೂ ನೀನು ಅವರು ಪರ್ಸನಲ್ ಆಗಿ ಮಾತಾಡೋದು ನಾನು ನೋಡೇ ಇಲ್ಲ. ಇವತ್ತು ನೋಡ್ಬೇಡಿ, ಮಲ್ಕೊಂಡಿನಿ, ನಾನು ಹೋಗ್ಬಿಟ್ಟು ಬರ್ತೀನಿ. ವಾವ್ ರುದ್ರಾಕ್ಷಿ, ಇದು ನನ್ನ ಫೇವ್ರೆಟ್. ಇದು ನಂಗೆ ಇಷ್ಟ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ನನಗೆ ಗೊತ್ತಿಲ್ಲ ಅನ್ನಿ. ನೀವು ಫೋನಲ್ಲಿ ಮಾತಾಡ್ತಾ ಇರೋದನ್ನ ನಮ್ಮ ಬಾಬಣ್ಣ ಕೇಳಿಸ್ಕೊಂಡು ನೇಪಾಳದಿಂದ ತರ್ಸವ್ರೆ. ಥ್ಯಾಂಕ್ ಯು ಸೋ ಮಚ್ ಪುಟ್ಮಲ್ಲಿ ಅವರೇ. ಇದನ್ನ ತರಿಸ್ಕೋಬೇಕು ಅಂತ ಎಷ್ಟೋ ದಿನದಿಂದ ಟ್ರೈ ಮಾಡ್ತಿದ್ದೆ, ಬಟ್ ಆಗ್ತಾನೆ ಇರಲಿಲ್ಲ. ಈಗ ಇದನ್ನ ನೋಡಿ ನಂಗೆ ತುಂಬಾ ಖುಷಿ ಆಗ್ತಿದೆ. ನಿಮ್ಮನ್ನು ಖುಷಿ ಪಡಿಸ್ಬೇಕು ಅಂತ ತಾನೇ ನಾ ಇರೋದು. ಅಲ್ಲ, ನಾನು ಪುಟ್ಮಲ್ಲಿ ಇರೋದೇ ಅದಕ್ಕಲ್ವಾ ಅಂದಿ. ಥ್ಯಾಂಕ್ ಯು ಸೋ ಮಚ್ ಗೌಡ್ರೆ. ನಿಮ್ಮಂತ ನೇಬರ್ ಸಿಕ್ಕಿರೋದಕ್ಕೆ ನಾವು ತುಂಬಾ ಲಕ್ಕಿ. ಈಗಲೇ ಹೋಗಿ ಜಾನಿಗೆ ಇದನ್ನ ತೋರಿಸ್ಕೊಂಡ್ ಬರ್ತೀನಿ. ಮಧುರ ಅವ್ರೆ, ಈಗ ತಾನೇ ಅಟ್ಟಿಗೆ ಬಂದಿದ್ರಿ, ಈಗಲೇ ಹೊಂಟೋದ್ರೆ ಹೆಂಗೆ? ಆಮೇಲೆ ಪುಟ್ಮಲ್ಲಿ ನೀ ಪಾಯಸ ಮಾಡಿದೆ ಇಲ್ಲ, ಹಾಕೊಡು, ಅವ್ರು ತಿಂತಾ ಇರ್ಲಿ. ನಂಗೆ ಒಂಚೂರು ಕೆಲಸ ಅದೆ, ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ. ಬರ್ತೀನಿ. ಮಲ್ಲಿ ಅವರೇ, ಸೂಪರ್ ಹೀರೋ ಮತ್ತೆ ನಮ್ಮ ಏರಿಯಾಗೆ ಬಂದಿದ್ದಾರೆ ಅನ್ಸುತ್ತೆ. ನೆನ್ನೆ ನನ್ಗೆ ಅಂತಿಮ ತೀರ್ಪು ಕೊಟ್ಟಾಯ್ತಲ್ಲ. ಇವತ್ತು ಮತ್ತೊಂದು ತೀರ್ಪು ಕೊಡಕ್ಕೆ ಬಂದಿದ್ದೀನಿ. ಹೆಬ್ಬುಲಿ ಬಂದಿದೆ, ಎಲ್ಲರೂ ಭಯ ಭಯ ಅಂತಾರೆ.